ನಮಸ್ಕಾರ, ಗುಡ್ ಮಾರ್ನಿಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಈ ಸ್ವತ್ತು ಮಾಡಿಕೊಡಲು ಪಿಡಿಒ ಲಂಚಕ್ಕೆ ಬೇಡಿಕೆ ಇಟ್ಟಂತ ಪ್ರಕರಣ ಇದು. ಪಿ ನರಸೀಪುರದ ಮುತ್ತಲವಾಡಿಯ ಪಿಡಿಒ ಅಂತೇಳಿ ತಿಳಿದು ಬಂದಿದೆ. ಲಂಚಾವತಾರದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಿಡಿಒ ಲಂಚ ಕೇಳಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರ್ಯದರ್ಶಿಯಿಂದ ಎಲ್ಲರಿಗೂ ಕೂಡ ಲಂಚ ಕೊಡಬೇಕು ಅಂತೇಳಿ ಆ ವಿಡಿಯೋದಲ್ಲಿ ಪಿಡಿಒ ಮಾತಾಡ್ತಾರೆ. ಪಿಡಿಒ ಹೆಸರು ನಿರ್ಮಲಾ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಜಿಲ್ಲಾಡಳಿತ ಸಚಿವರ ಬಳಿ ಮುತ್ತಲವಾಡಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದೇ ಪಿಡಿಒ ನಿರ್ಮಲಾ. Seven eight double nine. ಕುಮಾರ್ ಅಂತ ಯಾರಿದ್ರೆ ಫೋನ್ ಮಾಡ್ತೀವಿ. ಸರಿ ಮೇಡಮ್. ನಾವು 3,000 ಮಾಡ್ಕೊಳ್ಳಿ ಮೇಡಮ್. ಜಾಸ್ತಿ ಕೊಡ್ತೀನಿ ನಾಳೆ. ಇಲ್ಲ ಕಣಪ್ಪ, ಅದು 3 ಲಾಗಿನ್ ಇದೆ, ಒಬ್ಬರದಲ್ಲ. ಎಷ್ಟಿದೆ ಸೆಕ್ರೆಟರಿ ಪಿಡಿಒ 3 ಲಾಗಿನ್ ಇದೆ. ಕೆಲಸ ಹಿಡಿಯುತ್ತೆ. ಈಗ ಏನಾಗಿದೆ, ವೆಬ್ಸೈಟ್ ಎಲ್ಲ ಬಿಸಿ. ಒಂದು ಈ ಸತಿ ಒಂದು ದಿನ ಬೇಕು, ಒಂದು ಈ ಸತಿ ಮಾಡೋಕ್ಕೆ. ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ಇದ್ದೇ ಮಾಡಬೇಕು. ತುಂಬ ರಿಸ್ಕ್ ಇದೆ. ಈಗ ಮೊದಲು ಥರ ಇಲ್ಲ, ಪಟಾಪಟ್ ಅಂತ ಆಗಲ್ಲ. ಹಂಗಾಗಿ ಅಷ್ಟೇ. ಬೇರೆದೆಲ್ಲ ಮಾಡಿ ಬ್ಯಾಲೆನ್ಸ್ ಮಾಡಬೇಕಲ್ಲ. ಈಗ ನಾಳೆ ರೆಡಿ ಆಯ್ತದೆ ಮೇಡಮ್. ನಾಳೆಗಾಗಲ್ಲ, ನಾಳೆ ರಜೆ ಇದೆ. ನಾಳೆ ನಮ್ಮ ಸ್ಪೋರ್ಟ್ಸ್ ಇದೆ. ಇವತ್ತು ಒಂಚೂರು ಅರ್ಧ ವೆಜ್ ಮಾಡಿದ್ರು. ನಾಳೆ ರೆಡಿ ಮಾಡ್ಕೊಂಡು ನಾವು ಒಟ್ಟಿಗೆ ಕೊಟ್ಬಿಡ್ತೀನಿ ಅಂತ. ಮಂಗಳವಾರ ಬುಧವಾರ ಬಂದು ಮಂಗಳವಾರ ಬರ್ತೀನಿ. ಫೋನ್ ನಂಬರ್ ಬಂದಿದ್ರಲ್ಲಿ ಇಲ್ಲ ಮೇಡಮ್, ಹೇಳ್ತೀನಿ. ಆಧಾರ್ ಕಾರ್ಡಲ್ಲಿ ಇದೆ ಅಲ್ವಾ? ಆಧಾರ್ ಕಾರ್ಡಲ್ಲಿ ನಂಬರ್ ಇಲ್ಲ, ಅದು ನಂಬರ್ ಹೇಳ್ತೀನಿ ಅಂತ ಹೇಳಿ. ನಾವು 3,000 ಮಾಡ್ಕೊಳ್ಳಿ ಮೇಡಮ್. ಜಾಸ್ತಿ ನಮ್ಮ ಪ್ರತಿನಿಧಿ ವಿನೋದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿವರು ನಿರ್ಮಲಾ? ಯಾವ ಕೆಲಸ ಮಾಡ್ಕೊಡ್ತೀನಿ ಅಂತ ಹಣ ಕೇಳಿದ್ರು? ಏನಿದು ವಿಚಾರ? ಏನ್ ಮಾಹಿತಿ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪರ ಸ್ವಕ್ಷೇತ್ರ ಇದೆ. ಈ ನರಸೀಪುರ ಕ್ಷೇತ್ರದ ಮುತ್ತಲವಾಡಿ ಗ್ರಾಮ ಪಂಚಾಯತಿಯ ಪಿಡಿಒ ಇದ್ದಾರೆ ನಿರ್ಮಲಾ ಅಂತ ಹೇಳಿ. ಅವರು ಈ ಸ್ವತ್ತನ್ನ ಮಾಡ್ಕೊಳ್ಳೋದಕ್ಕೆ 3,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಸ್ವತ್ತನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಏನು ರಾಜ್ಯ ಸರ್ಕಾರ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಕೂಡ ಈ ಸ್ವತ್ತ ಅಂದ್ರೆ ಎಲ್ಲವೂ ಕೂಡ ಡಿಜಿಟಲ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸ್ವತ್ತನ್ನ ಮಾಡ್ಕೊಡೋದಕ್ಕೆ 3,000 ಹಣವನ್ನ ಬೇಡಿಕೆ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಈಗಾಗಲೇ ಏನು 500 ರೂಪಾಯಿನ ಕೊಡುವಂತಹ ವಿಡಿಯೋನು ಕೂಡ ಅವರೇ, ಯಾರು ದುಡ್ಡನ್ನ ಕೊಡ್ತಾ ಇದ್ದಾರೆ ಅವರೇ ಸ್ವತಃ ಆ ಒಂದು ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ. 500 ರೂಪಾಯಿನೂ ಕೂಡ ಇಸ್ಕೊತಾರೆ. ತದನಂತರದಲ್ಲಿ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 3 ಕಡೆ ಇದು ಲಾಗಿನ್ ಆಗುತ್ತೆ, ಸೊ ಹೀಗಾಗಿ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಈ ರೀತಿಯಾಗಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ರ ಅನ್ನುವಂತಹ ಚರ್ಚೆಗಳಿಗೆ ಉಟ್ಕೊಂಡಿರುವಂತದ್ದು. ಈ ಸ್ವತ್ತನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ರೈತರಿರ್ಬೋದು, ಸಾಕಷ್ಟು ಬಡವರೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಈ ಸ್ವತ್ತನ್ನ ಮಾಡ್ಕೊಡೋದಕ್ಕೆ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸಹಾಯವನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಡುವಂಥದ್ದು ಎಷ್ಟು ಸರಿ ಇರುವಂತದ್ದು. ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಪಿಡಿಒ ನಿರ್ಮಲಾ ಅವರ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪ್ರತಿಯೊಂದು ಕೆಲಸಗಳಿಗೂ ಕೂಡ ಈ ರೀತಿಯಾದಂತಹ ಹಣವನ್ನ ಕೇಳ್ತಾರೆ. ಸೊ ಹೀಗಾಗಿ ಸರ್ಕಾರ ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಹೀಗಾಗಿ ನಾವೇ ಖುದ್ದು ಆ ಒಂದು ವಿಡಿಯೋನ ಮಾಡುವ ಮೂಲಕವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಗ್ರಾಮಸ್ಥರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕ್ಷಿಗಳು ಇದ್ರೂ ಕೂಡ ಅಧಿಕಾರಿಗಳು ಇದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಒಂದು ವಿಡಿಯೋನ ಆಧರಿಸಿ ಆ ಪಿಡಿಒ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಈ ಸ್ವತ್ತು ಮಾಡಿಕೊಡಲು ಪಿಡಿಒ ಲಂಚಕ್ಕೆ ಬೇಡಿಕೆ ಇಟ್ಟಂತ ಪ್ರಕರಣ ಇದು. ಪಿ ನರಸೀಪುರದ ಮುತ್ತಲವಾಡಿಯ ಪಿಡಿಒ ಅಂತೇಳಿ ತಿಳಿದು ಬಂದಿದೆ. ಲಂಚಾವತಾರದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಿಡಿಒ ಲಂಚ ಕೇಳಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರ್ಯದರ್ಶಿಯಿಂದ ಎಲ್ಲರಿಗೂ ಕೂಡ ಲಂಚ ಕೊಡಬೇಕು ಅಂತೇಳಿ ಆ ವಿಡಿಯೋದಲ್ಲಿ ಪಿಡಿಒ ಮಾತಾಡ್ತಾರೆ. ಪಿಡಿಒ ಹೆಸರು ನಿರ್ಮಲಾ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಜಿಲ್ಲಾಡಳಿತ ಸಚಿವರ ಬಳಿ ಮುತ್ತಲವಾಡಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದೇ ಪಿಡಿಒ ನಿರ್ಮಲಾ.
7899 78 99 ಮಂಗಳವಾರ ಕುಮಾರ್ ಅಂತ ಹೇಳಿ. ಇದ್ರೆ ಫೋನ್ ಮಾಡ್ತೀವಿ. ಸರಿ ಮೇಡಮ್. 3,000 ಮಾಡ್ಕೊಳ್ಳಿ ಮೇಡಮ್. ಜಾಸ್ತಿ ಕಡಿಮೆ ಆಯ್ತದೆ ಕಣಪ್ಪ. ಕೊಡ್ತೀನಿ ನಾಳೆ ನಿಮ್ಗಿಂತ. ಇಲ್ಲ ಕಣಪ್ಪ, ಅದು 3 ಲಾಗಿನ್ ಇದೆ ಒಬ್ರಿಗಲ್ಲ. ಎಷ್ಟಿದೆ ಸೆಕ್ರೆಟ್ರಿ ಪಿಡಿಒ 3 ಲಾಗಿನ್ ಇದೆ. 3 ಕೆಲಸ ಹಿಡಿಯುತ್ತೆ. ಈಗ ಏನಾಗಿದೆ ವೆಬ್ಸೈಟ್ ಎಲ್ಲ ಬಿಸಿ. ಒಂದು ಈ ಸತಿ ಒಂದು ದಿನ ಬೇಕು, ಒಂದು ಈ ಸತಿ ಮಾಡೋಕ್ಕೆ. ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ಇದ್ದೇ ಮಾಡಬೇಕು. ತುಂಬ ರಿಸ್ಕ್ ಇದೆ. ಈಗ ಮೊದಲು ಥರ ಇಲ್ಲ, ಪಟಾಪಟ್ ಅಂತ ಆಗಲ್ಲ. ಹಂಗಾಗಿ ಅಷ್ಟೇ. ಬೇರೆದೆಲ್ಲ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಈಗ ನಾಳೆ ನಾಡಿದ್ದು ರೆಡಿ ಆಯ್ತದೆ ಮೇಡಮ್. ನಾಳೆ ನಾಡಿದ್ದಾಗಲ್ಲ, ನಾಳೆ ರಜೆ ಇದೆ. ನಾಳೆ ನಮ್ಮ ಸ್ಪೋರ್ಟ್ಸ್ ಇದೆ. ಇವತ್ತು ಒಂಚೂರು ಅರ್ಧ ವೆಜ್ ಮಾಡಿದ್ರೆ ಒಟ್ಟಿಗೆ ಕೊಟ್ಬಿಡ್ತೀನಿ ಅಂತ. ಮಂಗಳವಾರ ಬುಧವಾರ ಬನ್ನಿ. ಮಂಗಳವಾರ ಬರ್ತೀನಿ. ಫೋನ್ ನಂಬರ್ ಬರ್ತಿದ್ರಲ್ಲಿ? ಇಲ್ಲ ಮೇಡಮ್, ಹೇಳ್ತೀನಿ. ಆಧಾರ್ ಕಾರ್ಡ್ ಅಲ್ಲಿ ಇದೆಯಲ್ವಾ? ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇಲ್ಲ, ಅದು ನಂಬರ್ ಹೇಳ್ತೀನಿ ಅಂತ ಹೇಳಿ. 3,000 ಮಾಡ್ಕೊಳ್ಳಿ ಮೇಡಮ್. ಜಾಸ್ತಿ ನಮ್ಮ ಪ್ರತಿನಿಧಿ ವಿನೋದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿವರು ನಿರ್ಮಲಾ? ಯಾವ ಕೆಲಸ ಮಾಡ್ಕೊಡ್ತೀನಿ ಅಂತ ಹಣ ಕೇಳಿದ್ರು? ಏನಿದು ವಿಚಾರ, ಏನ್ ಮಾಹಿತಿ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪರ ಸ್ವಕ್ಷೇತ್ರ ಇದೆ. ಈ ಲಸಿಪುರ ಕ್ಷೇತ್ರದ ಮುತ್ತಲವಾಡಿ ಗ್ರಾಮ ಪಂಚಾಯತಿಯ ಪಿಡಿಒ ಇದ್ದಾರೆ ನಿರ್ಮಲಾ ಅಂತ ಹೇಳಿ. ಅವರು ಈ ಸ್ವತ್ತನ್ನ ಮಾಡ್ಕೊಳ್ಳೋದಕ್ಕೆ 3,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಸ್ವತ್ತನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಏನು ರಾಜ್ಯ ಸರ್ಕಾರ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಕೂಡ ಈ ಸ್ವತ್ತ ಅಂದ್ರೆ ಎಲ್ಲವೂ ಕೂಡ ಡಿಜಿಟಲ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸ್ವತ್ತನ್ನ ಮಾಡ್ಕೊಡೋದಕ್ಕೆ 3,000 ಹಣವನ್ನ ಬೇಡಿಕೆ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಈಗಾಗಲೇ ಏನು 500 ರೂಪಾಯಿನ ಕೊಡುವಂತಹ ವಿಡಿಯೋನು ಕೂಡ ಅವರೇ, ಯಾರು ದುಡ್ಡನ್ನ ಕೊಡ್ತಾ ಇದ್ದಾರೆ ಅವರೇ ಸ್ವತಃ ಆ ಒಂದು ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ. 500 ರೂಪಾಯಿನೂ ಕೂಡ ಇಸ್ಕೊತಾರೆ. ತದನಂತರದಲ್ಲಿ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 3 ಕಡೆ ಇದು ಲಾಗಿನ್ ಆಗುತ್ತೆ, ಸೊ ಹೀಗಾಗಿ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಈ ರೀತಿಯಾಗಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ರ ಅನ್ನುವಂತಹ ಚರ್ಚೆಗಳಿಗೆ ಉಟ್ಕೊಂಡಿರುವಂತದ್ದು. ಈ ಸ್ವತ್ತನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ರೈತರಿರ್ಬೋದು, ಸಾಕಷ್ಟು ಬಡವರೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಈ ಸ್ವತ್ತನ್ನ ಮಾಡ್ಕೊಡೋದಕ್ಕೆ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸಹಾಯವನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಡುವಂಥದ್ದು ಎಷ್ಟು ಸರಿ ಇರುವಂತದ್ದು. ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಪಿಡಿಒ ನಿರ್ಮಲಾ ಅವರ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪ್ರತಿಯೊಂದು ಕೆಲಸಗಳಿಗೂ ಕೂಡ ಈ ರೀತಿಯಾದಂತಹ ಹಣವನ್ನ ಕೇಳ್ತಾರೆ. ಸೊ ಹೀಗಾಗಿ ಸರ್ಕಾರ ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಹೀಗಾಗಿ ನಾವೇ ಖುದ್ದು ಆ ಒಂದು ವಿಡಿಯೋನ ಮಾಡುವ ಮೂಲಕವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಗ್ರಾಮಸ್ಥರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕ್ಷಿಗಳು ಇದ್ರೂ ಕೂಡ ಅಧಿಕಾರಿಗಳು ಇಲ್ಲೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಒಂದು ವಿಡಿಯೋನ ಆಧರಿಸಿ ಆ ಪಿಡಿಒ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.